ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿ ಸೂಪರ್ ಆಗಿದ್ದೀರಾ ಅನ್ಕೊಂಡು ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವ್ಲಾಗ್ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಗ್ತಾ ಇದೆ. ಆ್ಯಂಡ್ ಹೇಗೆ ಸ್ಟಾರ್ಟ್ ಆಗ್ತಾ ಇದೆ ಅಂದರೆ ಎಕ್ಸಸೈಸ್ ಮಾಡೋದರ ಮೂಲಕ. ಬ್ಯಾಕ್ ಪೇನ್ಗೆ ಸ್ವಲ್ಪ ಎಕ್ಸಸೈಸ್ ಹೇಳ್ಕೊಟ್ಟಿದ್ದಾರೆ, ಸೊ ಅದನ್ನು ಇವಾಗ ಮಾಡ್ತಾ ಇದ್ದೀನಿ. ಆ್ಯಂಡ್ ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ವೆಲ್ಕಮ್ ಟು ದ ವಿಡಿಯೋ. ये कई से दर्द होता है मालूम है. ಎಸ್, ಇವತ್ತಿನ ಬ್ರೇಕ್ಫಾಸ್ಟ್ ಚಪಾತಿ, ರೈಸ್ ಆ್ಯಂಡ್ ಈ ಸಾರು ಹೆಸರು ನಂಗೆ ಗೊತ್ತಿಲ್ಲ. ಸೊ ಏನು ಈ ಸಾರು ಹೆಸರು? ಮಸಾಲಾ ಸಾರು. ಮಸಾಲಾ ಸಾಂಬಾರ್. ಗೈಸ್, ಫಿಸಿಯೋಥೆರಪಿಗೆ ನಾನು ಆಲ್ಮೋಸ್ಟ್ 1 ವೀಕಿಂದ ಬರ್ತಾ ಇದ್ದೀನಿ. 1 ವೀಕಲ್ಲಿ ನನಗೆ ಇವತ್ತೇನೆ ಸ್ವಲ್ಪ ಪೇಯ್ನ್ ಆಗೋ ಥರ ಟ್ರೀಟ್ಮೆಂಟ್ ಇದ್ದಿದ್ದು. ಇಟ್ಸ್ ವೆರಿ ಪೇನ್ಫುಲ್. ಇವಾಗ ಇವತ್ತು ಕೂಡ ಇವ್ರು ಬರೋದು ಸ್ವಲ್ಪ ಲೇಟ್ ಆಗುತ್ತೆ, 10 ಮಿನಿಟ್ಸ್ ಆಗುತ್ತೆ. ಸೊ ಅಷ್ಟರಲ್ಲಿ ಇವತ್ತು ಮತ್ತೆ ಕಾರ್ ಓಡಿಸಿ ನೋಡೋಣ. ನಾನೇನು ಟ್ರೀಟ್ಮೆಂಟ್ ತಗೊಂಡಿದ್ದೀನಿ, ಅದು ಪೇಯ್ನ್ ಬರುತ್ತಂತೆ. ಸೊ ಇವಾಗ ಸದ್ಯಕ್ಕೇನಿಲ್ಲ. ಸೊ ಒಂದು ಟ್ರೈ ಮಾಡೋಣ ಇವತ್ತು. ಓಕೆನಾ? ಏನಂತೀರಾ? ಬನ್ನಿ, ಗೊತ್ತಿರುತ್ತೆ ಇವತ್ತು ಏನಾಗುತ್ತೆ ಅಂತ. ಅಟ್ಲೀಸ್ಟ್ ಸ್ವಲ್ಪ ಮೂವ್ ಮಾಡಿದ್ರಾದ್ರೂ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ. ಓಕೆನಾ? ಸ್ವಲ್ಪ ಮೂವ್ ಮಾಡಿ ಏನು ಪ್ರಾಬ್ಲಮ್ ಅಂದರೆ ಎಂತ ಹೇಳೋದು, ಏನು ಪ್ರಾಬ್ಲಮ್ ಆಗ್ದಿರ ನೀಟಾಗಿ ಒಂದು 100 ಮೀಟರ್ಸ್ ಬೇಡ, ಒಂದು 10-20 ಮೀಟರ್ಸ್ ನೀಟಾಗಿ ಓಡಿಸ್ಬಿಟ್ರೆ ಆಮೇಲೆ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ ಒಬ್ಬರೇ ಓಡಿಸೋದಕ್ಕೆ. ಇಷ್ಟೊತ್ತು ಒಂದು ಗಾಡಿನೂ ಇರಲಿಲ್ಲ ಗೊತ್ತಾ? ಯಾಕೆ ಹಂಗಾಗುತ್ತೋ. ಮಿರರ್ ಅಡ್ಜಸ್ಟ್ ಮಾಡ್ಕೊಬೇಡೋಣ. ಇವರು ನಮ್ಮ ಯಜಮಾನ್ರು ನೀಟಾಗಿ ಇವಾಗ ಇಲ್ಲೊಂದು ಏನಂತಾರೆ, ಇಲ್ಲೊಂದು ಕಲ್ಲಿರುತ್ತೆ ಅನ್ಕೊಳ್ಳಿ, ನೀಟಾಗಿ ಇಲ್ಲಿಗೆ ಪಾರ್ಕ್ ಮಾಡಿರ್ತಾರೆ ಏನು ಗಾಡಿನ. ನನ್ನಂತವ್ರು ಸ್ವಲ್ಪ ಮೂವ್ ಮಾಡ್ಬೇಕಾದ್ರೆ ಎಲ್ಲ ಸ್ವಲ್ಪ ಯೋಚನೆ ಮಾಡಿಬಿಟ್ಟು ನೀಟಾಗಿ ಅವ್ರ ಪಕ್ಕ ಡ್ರೈವರ್ ತರ ಬಂದು, ಐ ಮೀನ್ ಏನಂತಾರೆ, ಪ್ರೋ ತರ ಬಂದು ಕರೆಕ್ಟಾಗಿ ಪಾರ್ಕ್ ಮಾಡಿರ್ತಾರೆ. ನಂಗೆ ಇಲ್ಲಿ ತೆಗಿಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ಒಂದು 100 ಮೀಟರ್ಸ್ ಓಡಿಸ್ಬಿಟ್ರೆ ಸಾಕು ನನಗೆ. ಗಣೇಶ ಕಾಪಾಡಪ್ಪ. ಆಕ್ಚುಲಿ ಏನ್ ಗೊತ್ತಾ ಗೈಸ್, ನಾವ್ ದಿನಾ ಇಲ್ಲ ಅಂದ್ರೂ ಅಟ್ಲೀಸ್ಟ್ ವಾರಕ್ಕೆ ಒಂದು 2-3 ದಿನ ಗಾಡಿ ಎತ್ತುತ್ತಾ ಇದ್ರೆ ಅಥವಾ ಗಾಡಿ ಓಡಿಸ್ತಾ ಇದ್ರೆ ಈಸಿಯಾಗಿ ಕಲ್ತ್ ಬಿಡ್ಬೋದು. ಇವಾಗ ನಂತರ ನಾನು ಬ್ಯಾಕ್ ಪೇನ್ ಅದು ಇದು ಅಂತ ಗಾಡಿನೇ ಐ ಮೀನ್ ಕಾರೇ ಓಡಿಸೋದಿಲ್ಲ ನಾನು. ಫಸ್ಟ್ ಗೇರಿಗೆ ಹಾಕೋಣ. ಸಾರಿ, ರಿವರ್ಸಿಗೆ ಹಾಕ್ಬೇಕು. ರಿವರ್ಸಿಗೆ ಹಾಕಿದ್ದೀನಿ. ನಿನ್ನೆನೂ ಸೇಮ್ ಮಿಸ್ಟೇಕ್, ಇವತ್ತು ಸೇಮ್ ಮಿಸ್ಟೇಕ್.
ಓಕೆ ಗೈಸ್, ರಿವರ್ಸಿಗೆ ಹಾಕಿದ್ದೀನಿ. ಇವಾಗ ಫ್ರಂಟಿಗೆ ಮೂವ್ ಮಾಡೋಣ. ಗಾಡಿ ಮೂನೇ ಆಗ್ತಾ ಇಲ್ಲ. ಮುಂದೆ ಏನಾದರೂ ಕಲ್ಲಿದೆಯಾ ನೋಡ್ಕೊಂಡು ಬರ್ತೀನಿ ರೀ. ಈ ಭಯ ಅನ್ನೋದು ಇಟ್ಸ್ ವೆರಿ ಬ್ಯಾಡ್. ಅದೂ ನನಗೆ ಯಾಕೆ, ಈ ಗಾಡಿ ಅಂದ್ರೆ ನಾನು ಆರಾಮಾಗಿ ಓಡಿಸ್ಬಿಡ್ತೀನಿ, ಅಂದ್ರೆ ಬಿದ್ರು ಪರವಾಗಿಲ್ಲ, ಏನೋ ಒಂಥರ ಭಯ ಅಷ್ಟೊಂದಿಲ್ಲ. ಬಟ್ ಈ ಕಾರ್ ಹೆಂಗೆ ಅಂತಂದ್ರೆ, ಇದಕ್ ಒಂಚೂರು ಡ್ಯಾಮೇಜ್ ಆದ್ರೆ ಸಾವಿರ ಗಟ್ಲೆ ಬಿಲ್ ಬಂದ್ಬಿಡುತ್ತೆ. ಅಂಡ್ ಐ ಡೋಂಟ್, ನಂಗೆ ಅದು ಮಾಡೋದಕ್ಕೆ ಇಷ್ಟ ಇಲ್ಲ. ಸೊ ನೆನ್ನೆನೂ ಸೇಮ್ ಗೈಸ್. ಬಟ್ ಎಷ್ಟು ಟ್ರೈ ಮಾಡಿದೆ, ಅವ್ರು ಬಂದ್ಮೇಲೆ ಇಟ್ ಆರಾಮಾಗಿ ಸ್ಮೂತಾಗಿ ಹಿಂಗೆ ಹೊರ್ಟೋಯ್ತು. ಓಕೆ, ನೋಡ್ಕೊಂಡು ಬರ್ತೀನಿ ರೀ. ಯಪ್ಪ ದೇವ್ರೆ. ಏನಾಗಿದೆ ಅಂತಂದ್ರೆ, ಇಲ್ಲಿ ನೋಡಿ, ಈ ತರ ಆಗಿದೆ. ತಲೆ ಕೆರ್ಕೋತಾ ಇದೀನಿ ನಾನು. ಈ ವಿಡಿಯೋ ನನ್ನ ಸೇಫ್ಟಿ ಪರ್ಪಸ್ಗೂ ಕೂಡ. ಹಿಂದೆ ಮುಂದೆ ಯಾರು ಓಡಾಡ್ತಿರ್ಬಾರ್ದು ನಾನು ಗಾಡಿ ಓಡಿಸ್ಬೇಕಾದ್ರೆ. ಗೈಸ್, ಫೈನಲಿ ನಾನು ಕಾರ್ನ ಅಲ್ಲಿಂದ ಇಲ್ಲಿಗೆ ಎತ್ತಿದ್ದೀನಿ. ಸೊ ಇವಾಗ ಒಂದು ರೌಂಡ್ ಹಿಂಗೆ ಹೋಗೋಣ. ಅವರು ಇಲ್ಲೇ ಬರ್ತಾ ಇದಾರಂತೆ. ಸೊ ಬನ್ನಿ ಹೋಗೋಣ. ರಿವರ್ಸಲ್ಲೇ ಹೋಗೋದ ಏನು ಕತೆ ಅಂತ. ರಿವರ್ಸಲ್ಲೇ ಹೋಗೋಣ. ಯಾವ್ದು ದೊಡ್ಡ ಗಾಡಿ ಬರ್ದೇ ಇದ್ರೆ ಸಾಕಷ್ಟೆ. ಖುಷಿಯಾಗಿ ಹೋಗ್ತಾರೆ ಇವರು ಅಂತ ಅನ್ಕೊಂಡಿದೀನಿ. ಫ್ರಂಟಿಗೆ ಹೋಗೋಣವಾ, ಬ್ಯಾಕಿಗೆ ಹೋಗೋಣವಾ? ಫ್ರಂಟಿಗೆ ಹೋಗೋಣ. ಮುಂದೆ ಹೋಗ್ಬೇಕು. ಅಯ್ಯೋ ದೇವ್ರೆ, ನಂಗೆ ದೊಡ್ಡ ದೊಡ್ಡ ಗಾಡಿ ಬಂದ್ಬಿಟ್ರೆ ಅಂತ ಭಯ. ಬಿಕಾಸ್ ನಮ್ಮಿಂದ ಅವ್ರಿಗೆ ಪ್ರಾಬ್ಲಮ್ ಆಗ್ಬಾರ್ದಲ್ವಾ. ಆಮೇಲೆ ಬೈತಾರೆ ಸರಿಯಾಗಿ, ಒಬ್ಬೊಬ್ಬಳೆ ಬಂದ್ಬಿಟ್ಟಿದ್ಯಾ ಅಂತ. ಹೋಗ್ತಾ ಇದ್ದೀನಿ ಫಸ್ಟ್ ಗೇರಲ್ಲಿ. ಕಲಿಯೋದಿಕ್ ಬಂದಿದೀವಿ ಸರ್. ಇಷ್ಟು ಮೆತ್ತಗೆ ಹೋಗ್ತಾ ಇರೋದು ನೋಡಿದ್ರೇನೆ ಅರ್ಥ ಆಗ್ಬಿಡುತ್ತೆ ಅಲ್ವಾ, ಕಲಿಯೋದಿಕ್ಕೆ ಬಂದಿದ್ದಾರೆ ಅಂತ. ಅಯ್ಯೋ ದೇವ್ರೆ, ಎಲ್ಲಿಗೆ ಹೋಗೋದು ಇವಾಗ? ಆಕ್ಚುಲಿ ನಾನು ಓಡ್ಸಲ್ಲ, ನೀವೇ ಬನ್ನಿ ಆಮೇಲೆನೆ ತೆಗಿತೀನಿ ಕಾರು ಅಂತ ಹೇಳಿದ್ದೆ. ಇವಾಗ ಅಲ್ಲಿ ಕಾರ್ ಕಾಣೋದಿಲ್ಲ. ಶಾಕ್ ಆಗೋಗ್ತಾರೆ ಅನ್ಸುತ್ತೆ. ಆಕ್ಚುಲಿ ಇವರಿಗೆ ಫಸ್ಟ್ ಗೇರಲ್ಲೇ ಓಡಿಸಿದ್ರೆ ಇಷ್ಟ ಆಗೋದಿಲ್ಲ. ನಂಗೆ ಸೆಕೆಂಡ್ ಗೇರಿಗೆ ಹಾಕೋದಕ್ಕೆ ಸ್ವಲ್ಪ ಭಯ. ಅಂದ್ರೆ ನಾನು ಒಬ್ಳೇ ಇದ್ದೀನಲ್ವಾ, ಸೊ ಅದಕ್ಕೆ. God, ಫೀಲಿಂಗ್ ವೆರಿ ಹ್ಯಾಪಿ. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ, ಅದು ಹೇಳ್ಕೊಳ್ಳೋದಕ್ಕಾಗಲ್ಲ. ನಾನು AC ಹಾಕಿಲ್ಲ ಗೈಸ್, ಬಿಕಾಸ್ ಅದೊಂಥರ ಸೌಂಡಿಗೆ ನಾನು ಸ್ವಲ್ಪ ಏನೋ ಗೊತ್ತಿಲ್ಲ, ಏನೋ ಆಗುತ್ತೆ ನನಗೆ. ಓಕೆ, ಲೆಟ್ಸ್ ಪುಟ್ ಟು ಸೆಕೆಂಡ್ ಗೇರ್. ಖುಷಿ ಆಗ್ತಾ ಇದೆ. ಫಾರ್ ದ ಫಸ್ಟ್ ಟೈಮ್ ನಾವು ಕಾರ್ ತಗೊಂಡು 2.5 ವರ್ಷ ಆಗ್ತಾ ಇದೆ. 2 ವರ್ಷ ಅನ್ಸುತ್ತೆ, 2 ವರ್ಷ ಆಗ್ತಾ ಇದೆ. ನಾನು ಒಬ್ಳೆ ಕಾರ್ ಎತ್ಕೊಂಡು
ಬಂದಿರೋದು ಅಂದರೆ ಇದೇ ಫಸ್ಟ್. ಬರ್ತಾ ಇದ್ದಾರೆ ಗೈಸ್ ಆಪೋಸಿಟಲ್ಲಿ ಅವರು. ಬಟ್ ನನಗೆ ಕಾರ್ ಮೇಲೆ ಫುಲ್ ಕಾನ್ಸಂಟ್ರೇಷನ್ ಇದೆ, ನಾನು ಅವ್ರ ರಿಯಾಕ್ಷನ್ ಎಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ಇವಾಗ ನಾನು ನೀಟಾಗಿ ನಿಲ್ಸಿಲ್ಲ ಅಂದರೆ ಅದಕ್ಕೂ ಒಂದು ಹೇಳ್ತಾರೆ. ಒಂದು ರೌಂಡ್ ಹಾಕೊಂಡು ಬಂದಿದ್ದೇವ್ರೆ, ನೀಟಾಗಿ ನಿಲ್ಸೋ ಥರ ಮಾಡಪ್ಪ. ಆಗಿದ್ಯಾ ಅಂತ ಅಲ್ಲಿ ಟೈರ್ ಅಲ್ಲಿ ನಿಂತೋಗಿತ್ತು ಅಂದ್ರೆ ನೋಡಿ ಈ ತರ ಇದೆಯಲ್ಲ, ಅದಕ್ಕೆ ಟಚ್ ಆಗ್ಬಿಟ್ಟಿತ್ತು. ಅದು ಫೋನ್ ಇಟ್ಟಿದ್ದೆ ಹಂಗಿತ್ತು, ಇದಕ್ಕೆ ಅಟ್ಯಾಚ್ ಆಗಿ ಫೋನ್ ಇಟ್ಟಿದ್ದೆ ನಾನು. ಹೋಗೋಣ ಆಫ್ ಮಾಡ್ದೆ, ಆಫ್ ಮಾಡ್ದೆ. ಅದ ಆಫ್ ಆಗೋಗುತ್ತೆ. ಬರೋದ ಓ ಇನ್ಮೇಲೆ ಇವಾಗ ಹೇಳಂಗೆ ಇಲ್ಲ. ಇಟ್ ವಾಸ್ ಸೋ ಪೇನ್ಫುಲ್. ಈ ತರ ರೋಡಲ್ಲಿ ಫಸ್ಟ್ ಗೇರ್ ಅಲ್ಲೇ ಹೋಗ್ಬೇಕಾ, ಸೆಕೆಂಡ್ ಗೇರ್ ಅಲ್ಲಿ ಹೋಗ್ಬೋದಾ? ಸೆಕೆಂಡ್ ಗೇರ್ ಅಲ್ಲಿ ಹೋಗ್ಬೋದು. ನಂಗೆ ಭಯ ಆಗ್ತಿತ್ತು, ಏನಂದ್ರೆ ಈ ಚಿಕ್ಕ ಬೈಕ್ಸ್ ಎಲ್ಲ ಬಂದ್ಬಿಟ್ರೆ ಸುಮ್ನೆ ಬೈಕ್ ಕೊಂಡು ಹೋಗ್ತಾರೆ ಅಷ್ಟೇ. ನಾನು ಹೆಂಗಂದ್ರೆ ನಿಲ್ಸ್ಬಿಟ್ರೆ ದೊಡ್ಡ ಗಾಡಿಗಳು ಬಂದ್ಬಿಟ್ರೆ ಪ್ರಾಬ್ಲಮ್ ಆಗೋಗುತ್ತಲ್ವಾ. ಆಮೇಲೆ ನೀವು ಇಲ್ಲಿ ಕನಕ ಚೌಟ್ರಿ ಹತ್ರ ಬರ್ತಾ ಇದ್ದೀರಾ ಅಂದಾಗ ನಾನು ಓಕೆ ರಿವರ್ಸಲ್ ಒಂದ್ಸಲ ತೆಗ್ದು ನೋಡೋಣ ಬರುತ್ತೇನೋ ಅಂತ ತೆಗ್ದೆ. ಅಮ್ಮ ಗೈಸ್, ಇವಾಗ ನಾವು ಟೆಂಪಲಿಗೆ ಬಂದಿದೀವಿ. ಕಗ್ಲಳ್ಳಿ ಅಂತ ಒಂದು ಪ್ಲೇಸ್ ಇದೆ, ಸೊ ಅಲ್ಲಿ ಶನಿ ಮಹಾತ್ಮ ಟೆಂಪಲ್ ಇದೆ. ಈ ಪ್ಲೇಸಿಗೆ ಸುಮಾರು ಸಲ ಬಂದಿದ್ದೀನಿ ನಾನು. ಆ್ಯಂಡ್ ಜನನೇ ಇಲ್ಲ ಇವತ್ತು. ಮೆಣಸಿನ್ಕಾಯಿ ಬಜ್ಜಿ ಮಾಡ್ಕೊಂಡಿದ್ದೀವಿ. ಟೇಸ್ಟ್ ಮಾಡ್ತೀರಾ? ಕುಡಿತೀರಾ? ಟೇಸ್ಟ್ ಮಾಡಿ. ಸ್ಟ್ರೀಟಿಗೆ ಬಂದಿರೋ ಥರ ನಾವು ನೋಡಿ ಇಲ್ಲಿ ಚುರುಮುರಿ, ಇದೇನಿದು ಜೋಳ, ಪೊಟ್ಯಾಟೊ ಟ್ವಿಸ್ಟರ್, ಅದು ಇದು ಎಲ್ಲ ತಿನ್ಕೊಂಡು ಹೋಗ್ತಾ ಇದೀವಿ. ಆ್ಯಂಡ್ ದರ್ಶನ ಕೂಡ ತುಂಬ ಬೇಗನೆ ಮುಗೀತು. ಹೇಳು. ಬಾಯ್. ಅರೆ ಏನು ಇಲ್ಲಿ ನೋಡಿ ಗೈಸ್, ಹಂಗೆ ಹಿಂಗೆ ಅಂತ. ಗೈಸ್ ರಿಟರ್ನ್ ಬಂದಿದ್ದೀವಿ. ಕತ್ಲಾಗ್ತಾ ಬಂದ್ಬಿಟ್ಟಿದೆ. ಬೆಳಕಿದ್ದಾಗ ಹೋಗಿದ್ದು, ಬರೋಷ್ಟಲ್ಲಿ ಕತ್ಲಾಗ್ತಾ ಬಂದ್ಬಿಟ್ಟಿದೆ. ಆ್ಯಂಡ್ ಇವಾಗ ಬೇಕ್ರಿಲಿ ಏನಾದರೂ ತಗೊಳ್ಳೋಣ ಅಂತ ಅನಿಸಿ ತಗೋತಾ ಇದ್ದೀವಿ. ಅಂದರೆ ಏನು ಗೊತ್ತಾ ಗೈಸ್ ಪ್ರಾಬ್ಲಮ್, ನಾವು ಊರಿಗೆ ಹೋಗ್ಬಿಟ್ರೆ ತಿನ್ನಬೇಕು ಅನಿಸುತ್ತೆ. ಓಕೆನಾ, ಫಾರ್ ಎಕ್ಸಾಂಪಲ್ ತಿನ್ನಬೇಕು ಅನಿಸುತ್ತೆ, ನಮ್ಮ ಹತ್ರ ದುಡ್ಡಿರುತ್ತೆ, ಎಲ್ಲನೂ ಇರುತ್ತೆ. ಬಟ್ ಅಲ್ಲಿಂದ ಇಲ್ಲಿಗೆ ಬರಬೇಕಲ್ವಾ ಅನ್ನೋ ಒಂದು ರೀಸನ್ಗೆ ನಾವು
ನಮ್ಮ ಕ್ರೇವಿಂಗ್ಸ್ನೇ ಸೂಸೈಡ್ ಮಾಡ್ಬಿಡ್ಬೇಕಾಗತ್ತೆ ಕೆಲವೊಂದ್ಸಲ. ಸೊ ಅದಕ್ಕೆ ಇವಾಗ ನಂಗೇನು ಈಗ ಫಾರ್ ಎಕ್ಸಾಂಪಲ್ ಪ್ಲೇನ್ ಕೇಕ್ ಬರುತ್ತೆ ಗೊತ್ತಲ್ಲ ನಿಮಗೆ. ಸೊ ಅದನ್ನ ಈ ಅಟ್ ಪ್ರೆಸೆಂಟ್ ಏನು ತಿನ್ಬೇಕು ಅಂತ ಅನಿಸ್ತಾ ಇಲ್ಲ, ಓಕೆನಾ. ಬಟ್ ಮನೇಲಿದ್ರೆ ಓಕೆ ತಿನ್ಬೇಕು ಅನ್ಸ್ದಾಗ ತಿನ್ಬೋದು. ಅಂಡ್ ನಂದು ಓವರ್ ಆಕ್ಟಿಂಗ್ ಏನಪ್ಪಾ ಅಂತಂದ್ರೆ ನಾನು ತಗೊಂಡು ಅಂದ್ರೆ ಮನೇಲಿ ರೆಡಿ ಆಗಿದ್ರೆ ತಿನ್ಬೇಕು ಅಂತಾನೆ ಅನ್ಸೋದಿಲ್ಲ. ಇದೆ ಇಲ್ಲೊಂದು ಸಮಸ್ಯೆ ಇದೆ. ಓಕೆ ಗೈಸ್, ಇವಾಗ ಬೇಕ್ರಿಲಿ ಪ್ಲೇನ್ ಕೇಕ್ ತಗೊಂಡು ಹೋಗ್ತಾ ಇದೀವಿ. ಅದು ನಂಗೆ ಒಂಥರ ಇಷ್ಟ, ಬಿಕಾಸ್ ಕ್ರೀಮ್ ಇರೋದಿಲ್ಲ, ಏನು ಫ್ಲೇವರ್ ಇರೋದಿಲ್ಲ, ಇಟ್ಸ್ ಜಸ್ಟ್ ಪ್ಲೇನ್ ಕೇಕ್. ಅದೊಂಥರ ಇಷ್ಟ ನಂಗೆ. ಸೊ ಅದನ್ನ ತಗೊಂಡು ಇವಾಗ ಹೋಗ್ತಾ ಇದೀವಿ. ಸ್ಯಾಟರ್ಡೇ ಹೆಂಗ್ ಹೋಯ್ತು ಅಂತಾನೆ ಗೊತ್ತಿಲ್ಲ. ಟೆಂಪಲ್ಗೆ ಹೋಗಿರೋ ಫೀಲೇ ಇಲ್ಲ ಗೈಸ್ ನಂಗೆ ಇವತ್ತು. ಅಂದ್ರೆ ಆ ಟೆಂಪಲ್ಗೆ ಈ ತರ ಯಾವತ್ತೂ ಹೋಗಿಲ್ಲ. ಅಂದ್ರೆ ಸುಮ್ಮನೆ ಹೋಗಿ ಅಲ್ಲಿ ಅನ್ನ ಸಾಂಬಾರ್ ಊಟ ಹಾಕ್ತಾರೆ, ಅದನ್ನ ತಿಂದಿರ ಯಾವತ್ತೂ ಬಂದಿಲ್ಲ. ಸೊ ನಾವು ಈವ್ನಿಂಗ್ ಟೈಮಲ್ಲಿ ಅಲ್ವಾ ಹೋಗಿದ್ದು, ಈವ್ನಿಂಗ್ ಟೈಮಲ್ಲಿ ಇದೇ ಫಸ್ಟ್ ಹೋಗಿದ್ದಿತ್ತು. ಸೊ ಹೋದ್ವಿ, ದರ್ಶನನು ಬೇಗ ಬೇಗ ಮುಗೀತು, ಸ್ವಲ್ಪನೂ ಕ್ಯೂ ಇರಲಿಲ್ಲ. ಒಂದ್ ಪೀಸ್ ನೋ ಥ್ಯಾಂಕ್ ಚೆನ್ನಾಗೈತೆ ತಿಂದು. ಹೊಸಕೋಟೆಸ್ ಬಿಗ್ಗೆಸ್ಟ್ ಬೇಕ್ರಿ. ಈವ್ನಿಂಗ್ ಟೈಮಲ್ಲಿ ಇವತ್ತೇ ಫಸ್ಟ್ ಟೈಮ್ ಹೋಗಿದ್ದು ನಾವು. ಸೊ ಹಿಂಗೋ ಸ್ಯಾಟರ್ಡೆ ಮುಗ್ದೋಯ್ತು. ಬರಲ್ಲ ಹೇಳ್ಕೊ. ಸ್ಯಾಟರ್ಡೆ ಮುಗೀತು. ಇವಾಗ ಮನೆಗೆ ಹೋಗಿ ಊಟ ಮಾಡಿ ಮಲ್ಕೊಳ್ಳೋದಷ್ಟೇ. ಅಂಡ್ ಐ ಹೋಪ್ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋಗೆ ಟಟಾ ಬಾಯ್ ಹೇಳೋಣ. ನಾಳೆ ಆದಷ್ಟು ಬೇಗ ಸಿಗೋಣ, ಓಕೆನಾ?